News@4 ಗೆ ಸ್ವಾಗತ. ನಾನು ಪ್ರತಿಮಾ. ಮುಷ್ಕರ ಯಾಕೆ ಬಂದ್, ಏನು ಬೇಡಿಕೆ, 2 ದಿನ ಏನಿರುತ್ತೆ ಏನಿರಲ್ಲ. ಭಾರತ್ ಬಂದ್ ನಾಳೆ ನಾಡಿದ್ದು ಕಷ್ಟ. ಸಾರ್ವಜನಿಕರೇ ಎಚ್ಚರ, ಏನೇ ಕೆಲಸ ಇದ್ರೂ ಅದನ್ನ ಇವತ್ತೇ ಮುಗಿಸ್ಕೊಳ್ಳಿ. ಯಾಕಂದ್ರೆ ನಾಳೆ ನಾಡಿದ್ದು ಭಾರತ್ ಬಂದ್ ಇರುತ್ತೆ. ಹಾಗಾಗಿ ಎಚ್ಚರದಿಂದ ಇರಿ. ಏನೇ ಕೆಲಸ ಕಾರ್ಯಗಳು ಏನೇ ಇದ್ರೂ ಕೂಡ ಅದನ್ನ ಇವತ್ತೇ ಮುಗಿಸ್ಕೊಳ್ಳಿ. ಯಾಕಂದ್ರೆ ನಾಳೆ ಹಾಗೂ ನಾಡಿದ್ದು ಭಾರತ್ ಬಂದ್ ಇರುತ್ತೆ. ಹೀಗಾಗಿ ಹುಷಾರಾಗಿರಿ. ಜೊತೆಗೆ ಪೋಷಕರೇ, ಶಾಲಾ ಕಾಲೇಜು ನಾಳೆ ತೆರೆಯೋದಿಲ್ಲ, ನಾಡಿದ್ದು ಕೂಡ ತೆರೆಯೋದಿಲ್ಲ. ಹೀಗಾಗಿ ನಿಮ್ಮ ಮಕ್ಕಳನ್ನ ನೀವು ಸ್ಕೂಲ್ಗೆ ಕಳಿಸೋದಕ್ಕೆ ಹೋಗಬೇಡಿ. ಸ್ಕೂಲ್ ಇರೋದಿಲ್ಲ, ಬಸ್, ಆಟೋ, ಟ್ಯಾಕ್ಸಿ ಕೂಡ ಓಡಾಡೋದಿಲ್ಲ. ಬೆಂಗಳೂರು ವಿವಿ ಪರೀಕ್ಷೆಗಳು ಕೂಡ ಮುಂದೂಡಿಕೆಯಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಏನೇ ಮಾಡಬೇಕು ಅಂದಿದ್ರು ಕೂಡ, ಏನೇ ಕೆಲಸ ಕಾರ್ಯಗಳು ಇದ್ರೂ ಕೂಡ ಅದನ್ನ ಇವತ್ತೇ ನೀವು ಮುಗಿಸ್ಕೊಳ್ಬೇಕಾಗತ್ತೆ. ನಾಳೆ ಅಥವಾ ನಾಡಿದ್ದು ಮಾಡೋಣ ಅನ್ಕೊಂಡ್ರೆ ಅದು ಆಗೋದಿಲ್ಲ. ಯಾಕಂದ್ರೆ ನಾಳೆ ನಾಡಿದ್ದು ಭಾರತ್ ಬಂದ್ ಇರೋದ್ರಿಂದ ಟ್ಯಾಕ್ಸಿಗಳು, ಆಟೋಗಳು, ಬಸ್ಗಳು ಕೂಡ ಓಡಾಡೋದಿಲ್ಲ. ಹೀಗಾಗಿ ಸ್ಕೂಲ್ಗಳು ಕೂಡ ಇರೋದಿಲ್ಲ. ಮಾಹಿತಿ ಇಲ್ಲ ಅನ್ಕೊಂಡು ನೀವು ಸ್ಕೂಲ್ಗೆ ಮಕ್ಕಳನ್ನ ಕಳಿಸೋ ತಯಾರಿಯನ್ನ ಮಾಡ್ಕೊಳ್ಬೇಡಿ. ಅದರ ಜೊತೆಗೆ ನಿಮ್ಗೆ ಏನೇ ಕೆಲಸ ಕಾರ್ಯಗಳಿದ್ರು ಅದನ್ನ ಇವತ್ತೇ ಮುಗಿಸ್ಕೊಳ್ಳಿ. ಯಾಕಂದ್ರೆ ನಾಳೆ ಹಾಗೂ ನಾಡಿದ್ದು ಭಾರತ್ ಬಂದ್ ಇರುತ್ತೆ. ಹಾಗಾಗಿ ಹುಷಾರಾಗಿರಿ. ನೀವು ಶಾಲಾ ಕಾಲೇಜುಗಳು ಕೂಡ ತೆರೆಯೋದಿಲ್ಲ, ಸ್ಕೂಲ್ ಇರೋದಿಲ್ಲ, ಬಸ್, ಆಟೋ, ಟ್ಯಾಕ್ಸಿ ಕೂಡ ಓಡಾಡೋದಿಲ್ಲ. ಇದರ ಜೊತೆಗೆ ಬೆಂಗಳೂರು ವಿವಿ ಪರೀಕ್ಷೆಗಳು ಕೂಡ ಮುಂದೂಡಿಕೆ ಆಗಿವೆ. ಯಾಕಂದ್ರೆ ನಾಳೆ ನಾಡಿದ್ದು ಭಾರತ್ ಬಂದ್ ಇರೋದ್ರಿಂದ ಒಂದು ವೇಳೆ ಏನೋ ಕೆಲಸ ಕಾರ್ಯಗಳಿರುತ್ತೆ, ಬ್ಯಾಂಕ್ ಹೋಗ್ಬೇಕು ಅಥವಾ ಬೇರೆ ರಿಲೇಟಿವ್ಸ್ ಮನೆಗೆ ಹೋಗ್ಬೇಕು, ಏನೋ ಕೆಲಸ ಕಾರ್ಯ ಇದೆ ಅಂತ ನೀವು ಹೊರಗಡೆ ಬಂದ್ರೆ ನಿಮಗೆ ಯಾವ ಸೇವೆಯೂ ಕೂಡ ಸಿಗೋದಿಲ್ಲ. ಓನ್ ವೆಹಿಕಲ್ ಇದ್ರೆ ಒಂದ್ ರೀತಿ ಓಕೆ, ಅದನ್ನ ಬಿಟ್ಟು ನೀವೇನಾದ್ರೂ ಆಟೋ, ಟ್ಯಾಕ್ಸಿ, ಬಸ್ ನಲ್ಲಿ ಹೋಗ್ಬೇಕು ಅನ್ಕೊಂಡು ಹೊರಗಡೆ ಬಂದ್ರೆ ನೀವು ಹೋಗೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾಳೆ ನಾಡಿದ್ದು 2 ದಿನ ಭಾರತ್ ಬಂದ್ ಇರೋದ್ರಿಂದ ಏನೇ ಕೆಲಸಗಳಿದ್ರು ಕೂಡ ಇವತ್ತು ಮುಗಿಸ್ಕೊಳ್ಳೋದು ಒಳ್ಳೇದು.